ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ, KSO ಇಂದ 2025-26ನೇ ಸಾಲಿಗೆ BEd ಕೋರ್ಸಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದು. ಇದಕ್ಕೆ ಸಂಬಂಧಂತೆ ಅಪ್ಲಿಕೇಶನ್ ಡೇಟ್, ಫೀಸ್ ಪೇಮೆಂಟ್, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು BEd ಕೋರ್ಸಿಗೆ ಆನ್ಲೈನ್ ಮುಖಾಂತರವೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಪ್ರಮುಖವಾದ ದಿನಾಂಕಗಳನ್ನ ಇಲ್ಲಿ ಗಮನಿಸೋದಾದ್ರೆ ಸ್ನೇಹಿತರೆ, ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಈ ಒಂದು ಕೋರ್ಸಿಗೆ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಪ್ರಾರಂಭದ ದಿನಾಂಕ 1 ಸೆಪ್ಟೆಂಬರ್ 2025. ಹಾಗೆ ಈ ಒಂದು ಕೋರ್ಸಿಗೆ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ 21 ಸೆಪ್ಟೆಂಬರ್ 2025. BEd ಕೋರ್ಸ್ಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಎಂಟ್ರೆನ್ಸ್ ಎಕ್ಸಾಮ್ ಡೇಟ್ ನೋಡಿ 28 ಸೆಪ್ಟೆಂಬರ್ 2025. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಡೇಟ್ ಸ್ನೇಹಿತರೆ, ನೋಟ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಹಾಗೆ ನೋಡಿ, ಅಭ್ಯರ್ಥಿಗಳಿಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಶೇರ್ ಮಾಡಿದ್ದಾರೆ. ಒಂದು ಪ್ರವೇಶಾತಿಯ ಹಂತಗಳು ಇಲ್ಲಿ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಆನ್ಲೈನ್ ಅರ್ಜಿಯನ್ನ ಭರ್ತಿ ಮಾಡುವುದಕ್ಕೆ ಮೊದಲು ಅಭ್ಯರ್ಥಿಗಳು ಇದರಲ್ಲಿ ಸೂಚಿಸಿರುವಂತೆ ವಿತರಣಾ ಪುಸ್ತಕವನ್ನ ಒಮ್ಮೆ ಅದರಲ್ಲಿ ತಿಳಿಸಿರುವಂತಹ ಸೂಚನೆಗಳನ್ನ ಓದಿ ತದನಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ನೋಡಿ, ಅವರು ತಿಳಿಸಿರುವಂತೆ ಮೊದಲನೇದಾಗಿ ಅಭ್ಯರ್ಥಿಯು ಇಲ್ಲಿ ತಿಳಿಸಿರುವಂತಹ KSY ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕು. ನೆಕ್ಸ್ಟ್ ಸ್ಟೆಪ್ ಬಂದು ಅದರಲ್ಲಿ ಇರ್ತಕ್ಕಂತಹ ನಿಮ್ಮ ಒಂದು ಬಯೋಡೇಟಾ ಸ್ವ ದಾಖಲೆಗಳನ್ನ ಅಲ್ಲಿ ನೀವು ಅಪ್ಲೋಡ್ ಮಾಡಿದ್ಮೇಲೆ ಥರ್ಡ್ ಒನ್ ಅಭ್ಯರ್ಥಿಯ ಒಂದು ಸಾಮಾನ್ಯ ಪ್ರವೇಶ ಒಂದು ಶುಲ್ಕವನ್ನ 2200 ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಭ್ಯರ್ಥಿಗಳು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ದಿನ ನೀವು ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕ್ಯಾರಿ ಮಾಡಬೇಕು, ಇಲ್ಲಿ ನೋಡಿ SSLC, PUC, TCH, BEd ಅಥವಾ BLED ಅಥವಾ DLED ಈ ತತ್ಸಮಾನ ಯಾವುದಾದ್ರೂ ಒಂದು ಅಂಕಪಟ್ಟಿಯನ್ನು ನೀವು ಕ್ಯಾರಿ ಮಾಡಬೇಕು. ನೆಕ್ಸ್ಟ್ ಪದವಿ ಅಂಕಪಟ್ಟಿ ಅಂದ್ರೆ ನಿಮ್ಮ ಪದವಿಯ ಒಂದು ಡಿಗ್ರಿ ಸರ್ಟಿಫಿಕೇಟ್ ಅನ್ನು ನೀವು ಕ್ಯಾರಿ ಮಾಡಬೇಕು. ನೆಕ್ಸ್ಟ್ SC ST ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಅನ್ವಯವಾದ್ರೆ ನೀವು ಕ್ಯಾರಿ ಮಾಡಬಹುದು. ಹಾಗೆ ನೆಕ್ಸ್ಟ್ ನಿಮ್ಮ ಒಂದು ಜಾಬ್ ಎಕ್ಸ್ಪೀರಿಯನ್ಸ್ ಪ್ರಮಾಣ ಪತ್ರ, ಸೇವಾ ಪ್ರಮಾಣ ಪತ್ರ, ಹಾಗೆ ಆಧಾರ್ ಕಾರ್ಡ್. ನೆಕ್ಸ್ಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಪ್ರೆಸೆಂಟ್ ಈಗ ತೆಗೆದಿರ್ತಕ್ಕಂತಹ ಫೋಟೋಸ್ ಎರಡನ್ನ ನೀವು ಕ್ಯಾರಿ ಮಾಡಬೇಕಾಗುತ್ತೆ, ಮೀನ್ಸ್ ಸಲ್ಲಿಸಬೇಕಾಗುತ್ತೆ. ಹಾಗೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಈ ಎಲ್ಲ ದಾಖಲೆಗಳನ್ನ ಕೇಂದ್ರ ಕಚೇರಿಯಲ್ಲಿ ನಡೆಸಲಾಗುವಂತಹ ದಾಖಲಾತಿ ಪರಿಶೀಲನೆಯ ವೇಳೆಯಲ್ಲಿ ಅಭ್ಯರ್ಥಿಗಳು ಮೂಲ ದಾಖಲೆಗಳನ್ನ ನೀವು ಇದಷ್ಟು ಅಲ್ಲಿ ಹಾಜರುಪಡಿಸಬೇಕಾಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ನಿಮ್ಮ ಗಮನಕ್ಕೆ. ಆದರೆ ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಪದವಿಗೆ ಪ್ರವೇಶಾತಿ ಹೊಂದಿದರೆ ವಿಶ್ವವಿದ್ಯಾನಿಲಯವು ವಿದ್ಯಾರ್ಥಿಯ 2ನೇ ಬಾರಿ ಪಡೆದ ಪ್ರವೇಶಾತಿಯ ಅಡ್ಮಿಷನ್ ಅನ್ನ ಇಲ್ಲಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಈ ಒಂದು BEd ಕೋರ್ಸಿಗೆ ಪ್ರವೇಶಾತಿಯನ್ನು ಬಯಸುವಂತಹ SC ST ಅಭ್ಯರ್ಥಿಗಳು ಸಮಾಜ ಕಲ್ಯಾಣ ಇಲಾಖೆಯಿಂದ ಶುಲ್ಕ ಮರುಬರಿಕೆ ಒಳಪಟ್ಟು ಶುಲ್ಕ ವಿನಾಯಿತಿ ಪಡೆಯಲು ಅರ್ಹರಾಗಿರ್ತಾರೆ. ಇವರಿಗೆ ಅಂದ್ರೆ SC ST ಅಭ್ಯರ್ಥಿಗಳ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಕುಟುಂಬದ ಆದಾಯ ಪ್ರಮಾಣ ಪತ್ರದಲ್ಲಿ ಸರ್ಕಾರವು ಕಾಲಕಾಲಕ್ಕೆ ನಿಗದಿಪಡಿಸಿದ ಮಿತಿಯಲ್ಲಿರಬೇಕು. 1 ಲಕ್ಷದ ಒಳಗಡೆ ನಿಮ್ಮ ಒಂದು ಇನ್ಕಮ್ ಇದ್ದು ಪ್ಲಸ್ ನಿಮ್ಮ ಸರ್ಟಿಫಿಕೇಟ್ ರಿನಿವಲ್ ಇದ್ದಲ್ಲಿ ನಿಮ್ಗೆ ಅರ್ಜಿ ಶುಲ್ಕದಲ್ಲಿ ವಿನಾಯಿತಿ ಇರುತ್ತೆ. ಓಕೆನಾ? ಹಾಗೆ BPL ಕಾರ್ಡ್ ಇರ್ತಕ್ಕಂತಹ ಮಹಿಳಾ ಅಭ್ಯರ್ಥಿಗಳಿಗೆ ಬೋಧನಾ ಶುಲ್ಕದಲ್ಲಿ 15% ರಿಯಾಯಿತಿ ಪಡೆಯಲು ಅರ್ಹರಾಗಿರ್ತಾರೆ. ನೀವು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮ ಪ್ರವೇಶ ಸಮಯದಲ್ಲಿ ಸಮಕ್ಷಮ ಪ್ರಾಧಿಕಾರದಿಂದ ಪಡೆದಿರುವ BPL ಕಾರ್ಡ್ ಅನ್ನು ನೀವು ಹಾಜರುಪಡಿಸಬೇಕಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಈ ಒಂದು ಕೋರ್ಸ್ ಅಲ್ಲಿ ನೀವು ಜಾಯ್ನ್ ಆದ್ಮೇಲೆ ನಿಮ್ಗೆ ಕಾಲೇಜ್ ಕಡೆಯಿಂದ ID ಕಾರ್ಡ್ ನಂಬರ್ ಅನ್ನ ಕೊಡ್ತಾರೆ, ಮೀನ್ಸ್ ID ಕಾರ್ಡೇ ಕೊಡ್ತಾರೆ. ಅದನ್ನ ನೀವು ಈ ಒಂದು ಕೋರ್ಸ್ ಕಂಪ್ಲೀಟ್ ಆಗೋವರೆಗೂ ಎಲ್ಲೂ ಮಿಸ್ ಮಾಡ್ಕೋಬಾರ್ದು. ನಿಮ್ಮ ಎಕ್ಸಾಮ್ಗೆಲ್ಲ ನೀವು ನಿಮ್ಮ ID ಕಾರ್ಡ್ ಅನ್ನ ಕ್ಯಾರಿ ಮಾಡಬೇಕಾಗುತ್ತೆ. ಅಭ್ಯರ್ಥಿಗಳಿಗೆ ಇಲ್ಲಿ ಒಂದಷ್ಟು ಮಾಹಿತಿಯನ್ನ ಹೇಳಿದ್ರೆ, ಒಂದು ವೇಳೆ ಅಭ್ಯರ್ಥಿಯು ತನ್ನ ವಯಸ್ಸು ಅಥವಾ ವಿದ್ಯಾರ್ಹತೆಯಲ್ಲಿ ಏನಾದರೂ ತಪ್ಪು ಮಾಹಿತಿ ಇದ್ದಲ್ಲಿ ಅವರಿಗೆ ಕಾನೂನು ಪ್ರಕಾರ ದಂಡವನ್ನ ವಿಧಿಸಲಾಗುವುದು ಅಥವಾ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪೂರ್ಣ ಅರ್ಜಿ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ನೀವು ಹಾಕಿದಲ್ಲಿ ಅಲ್ಲಿಗೆ ರೀಸನ್ ಸಹ ಹೇಳಿದೆ ಅವರು ಕ್ಯಾನ್ಸಲ್ ಮಾಡ್ತಾರೆ. ನೆಕ್ಸ್ಟ್ ಎಲ್ಲ ನ್ಯಾಯ ವ್ಯಾಜ್ಯಗಳು ಮೈಸೂರು ನಗರ ನ್ಯಾಯಾಲಯದ ವ್ಯಾಪ್ತಿಗೆ ಮಾತ್ರ ಬರುತ್ತವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಅಭ್ಯರ್ಥಿಗಳಿಗೆ ತಿಳಿಯಲೇಬೇಕಾಗಿರ್ತಕ್ಕಂತಹ ಪ್ರಮುಖ ಸೂಚನೆಗಳು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, BEd ಕೋರ್ಸ್ ಒಂದು ಪ್ಯಾಟರ್ನ್ ಹೇಗಿರುತ್ತೆ ಅಂದ್ರೆ ಇಲ್ಲಿ NCT ಪ್ರಕಾರ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಅಂತ ನಾವು ಕರಿತೀವಿ. ಈ ಒಂದು BEd ಕೋರ್ಸ್ 2 ವರ್ಷಗಳ ಅವಧಿ ಇರುತ್ತೆ. NCT ಈ ಪ್ರಕಾರ ಏನ್ ಹೇಳಿದ್ದಾರೆ ಅಂದ್ರೆ ಪದವಿಯನ್ನ ಪೂರ್ಣಗೊಳಿಸಲು ಗರಿಷ್ಠ ಅವಧಿ ನೋಡಿ, ಕಾರ್ಯಕ್ರಮದ ಅವಧಿ ಶೈಕ್ಷಣಿಕ ಅವಧಿಗಳು ಅಥವಾ ವರ್ಷಗಳು ಆಗಿವೆ. ಆದಾಗ್ಯೂ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಗರಿಷ್ಠ 5 ವರ್ಷಗಳ ಅವಧಿಗಳೊಂದಿಗೆ ಪೂರ್ಣಗೊಳಿಸಲು ಅವಕಾಶ ನೀಡಲಾಗಿದೆ. ಇದು NCT ಪ್ರಕಾರ. ಹಾಗೆ BEd ಕಾರ್ಯಕ್ರಮವು ವೃತ್ತಿಪರ ಕಾರ್ಯಕ್ರಮವಾಗಿದ್ದು ಉನ್ನತ ಪ್ರಾಥಮಿಕ ತರಗತಿಗಳು ಅಂದ್ರೆ ಪ್ರೌಢ ಹಾಗೆ ಜೊತೆಗೆ ಹಿರಿಯ ಪ್ರೌಢ ಈ ಹಂತಗಳ ಶಿಕ್ಷಕರನ್ನ ಇಲ್ಲಿ ಸಿದ್ಧಗೊಳಿಸುವಂತದ್ದು ಸ್ನೇಹಿತರೆ. ಹಾಗೆ ಇದರಲ್ಲಿ ಈ ಒಂದು ಶಿಕ್ಷಣ ಪದವಿ ಕಾರ್ಯಕ್ರಮವು ಪ್ರಮುಖವಾಗಿ ಸೆಕೆಂಡರಿ ಶಿಕ್ಷಣದ ಔಪಚಾರಿಕ ತರಬೇತಿ ಪಡೆಯದೆ ಪ್ರಾಥಮಿಕ ಹಂತದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಶಿಕ್ಷಕರ ವೃತ್ತಿ ಸಾಮರ್ಥ್ಯವನ್ನು ಉನ್ನತೀಕರಿಸುವ ಉದ್ದೇಶವನ್ನು ಹೊಂದಿದೆ. ಹಾಗೆ ಇದರ ವಿನ್ಯಾಸ, ವಿಕಾಸ ಮತ್ತು ವಿತರಣೆಗೆ ಸಂಯೋಜಿತ ಕಲಿಕಾ ಕ್ರಮವನ್ನ ಬಳಸುತ್ತದೆ. ಸೊ ಇದಿಷ್ಟು NCT ಅಂಡರ್ ಅಲ್ಲಿ ಬರ್ತಕ್ಕಂತಹ BEd ಕೋರ್ಸ್ ಇದಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಈ ಒಂದು ಕೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಮೇನ್ ಅರ್ಹತೆಗಳು, ಕ್ವಾಲಿಫಿಕೇಶನ್ ವಿತ್ ಪರ್ಸೆಂಟೇಜ್ ಇಲ್ಲಿ ನೋಡ್ತಾ ಹೋಗೋಣ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಕೋರ್ಸ್ನ ಡ್ಯೂರೇಷನ್ ಎಷ್ಟಿರುತ್ತೆ ಅಂದ್ರೆ 2 ವರ್ಷ ಇರುತ್ತೆ. ಅರ್ಹತೆಗೆ ಬರೋದಾದ್ರೆ ನೋಡಿ, ಕನಿಷ್ಠ 50% ಅಂಕಗಳೊಂದಿಗೆ ಪದವಿ ಮತ್ತು ವಿಜ್ಞಾನ ಅಥವಾ ಸಾಮಾಜಿಕ ವಿಜ್ಞಾನ ಅಥವಾ ಮಾನವಿಕ
ಅಥವಾ ವಾಣಿಜ್ಯ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿದ ಅಭ್ಯರ್ಥಿಗಳು, ಹಾಗೆ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಪದವಿ ಪಡೆದಂತಹ ವಿಜ್ಞಾನ ಮತ್ತು ಗಣಿತಶಾಸ್ತ್ರದಲ್ಲಿ ಈ ವಿಷಯದಲ್ಲಿ ಅಭ್ಯರ್ಥಿಗಳು 55% ಅಂಕಗಳನ್ನ ಪಡೆದಿರಬೇಕಾಗುತ್ತೆ. ಅಥವಾ ತತ್ಸಮಾನ ವಿದ್ಯಾರ್ಹತೆ ಪಡೆದಿರುವ ಅಭ್ಯರ್ಥಿಗಳು, ತರಬೇತಿ ಹೊಂದಿ ಪ್ರಾಥಮಿಕ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಶಿಕ್ಷಕರು, ಹಾಗೆ ಮುಖಾಮುಖಿ ವಿಧಾನದ ಮೂಲಕ NCTE ಅಂಗೀಕೃತ ಶಿಕ್ಷಕ ಶಿಕ್ಷಣದ ಕಾರ್ಯಕ್ರಮವನ್ನ ಕಡ್ಡಾಯವಾಗಿ ಪೂರ್ಣಗೊಳಿಸಿದವರು ಅಂತ ಹೇಳಿದರೆ ಸ್ನೇಹಿತರೆ. ಇದು ನಿಮಗೆ ಕನ್ಫ್ಯೂಸ್ ಆದಲ್ಲಿ ನೋಡಿ, NCTE ಪ್ರಕಾರ ಅಂಗೀಕೃತ ಶಿಕ್ಷಕ ಶಿಕ್ಷಣದ ಕಾರ್ಯಕ್ರಮವೆಂದರೆ TCH ಅಥವಾ DED ಅಥವಾ DLED ಅಥವಾ BLED ಅಥವಾ ತತ್ಸಮಾನ ಅರ್ಹತೆ ಪಡೆದಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಅನ್ವಯವಾಗುತ್ತೆ. ಜೊತೆಗೆ ಇಲ್ಲಿ ಸೂಚನೆಗಳಲ್ಲಿ ತಿಳಿಸಿರುವಂತೆ SC/ST ಪ್ರವರ್ಗ 1 PWD ಅಭ್ಯರ್ಥಿಗಳಿಗೆ ಈ ಮೇಲೆ ತಿಳಿಸಲಾದ ಶೇಕಡಾವಾರು ಅರ್ಹತೆಗಳಲ್ಲಿ ಇವರಿಗೆ ನಿಯಮಾನುಸಾರ 50% ಅಂಕಗಳು ವಿನಾಯಿತಿ ಇರುತ್ತೆ ಸ್ನೇಹಿತರೆ. ನೋಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಿಯಲ್ಲಿ ಅಬ್ಸರ್ವ್ ಮಾಡಿ. ಪ್ರವೇಶಾವಕಾಶ NCT ಪ್ರಕಾರ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, BEd ಪದವಿ ಕಾರ್ಯಕ್ರಮದಲ್ಲಿ ಸದ್ಯದಲ್ಲಿ ಇರುವಂತಹ ಪ್ರವೇಶಾವಕಾಶಗಳ ಸಂಖ್ಯೆ 500. ಹಾಗೆ ಬೋಧನಾ ಕಾರ್ಯಕ್ರಮ ಮೀಡಿಯಮ್ಸ್ ಅಂತ ಹೇಳೋದಾದರೆ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಈ ಒಂದು ಕೋರ್ಸ್ ಇರುತ್ತೆ. ನೆಕ್ಸ್ಟ್, ಸ್ಥಾನಗಳ ಹಂಚಿಕೆ. ಅಭ್ಯರ್ಥಿಗಳಿಗೆ ಬೇಕಾಗಿರುವಂತಹ ಮಾಹಿತಿ ಇದೆ ಸ್ನೇಹಿತರೆ. ನೋಡಿ, ಇಲ್ಲಿ ವಿಶ್ವವಿದ್ಯಾಲಯವು ಸರ್ಕಾರಿ ನಿಯಮಾನುಸಾರವಾಗಿ ಮೀಸಲಾತಿಯ ಆಧಾರದ ಮೇಲೆ ಸ್ಥಾನಗಳನ್ನ ಹಂಚಿಕೆಯ ಕೋಷ್ಟಕದಲ್ಲಿ ಸಿದ್ಧಪಡಿಸುತ್ತದೆ. ನೋಡಿ, ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ. ನೋಡಿ, 2022-23ರ ಕಲ್ಯಾಣ ಕರ್ನಾಟಕೇತರ ಅಭ್ಯರ್ಥಿಗಳು, ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಕ್ಯಾಟಗರಿ ವೈಸ್ ಪರ್ಸೆಂಟೇಜ್ ಅಲಾಟ್ಮೆಂಟ್, ಮೆರಿಟ್ ಜೊತೆಗೆ ಸೀಟ್ ಅಲಾಟ್ಮೆಂಟ್. ನೋಡಿ, ಸ್ಪೆಷಲ್ ಕ್ಯಾಟಗರಿ ಕನ್ನಡ ಮೀಡಿಯಂ, ವಿಮೆನ್ ಮತ್ತೆ ಫಿಸಿಕಲ್ ಚಾಲೆಂಜರ್ಸ್ ಇವರಿಗೆ ಸೀಟ್ಸ್ ಅಲಾಟ್ಮೆಂಟ್ ಇರುತ್ತೆ. ಓಕೆನಾ. ಟೋಟಲ್ ನೋಡಿ, GML ಬರೋರಿಗೆ 204 ಇರುತ್ತೆ. ಟೋಟಲ್ ಸೀಟ್ಸ್ ಅಲಾಟ್ ಆಗಿರುವಂತದ್ದು ಕಲ್ಯಾಣೇತರ ಕರ್ನಾಟಕದ ಭಾಗದ ಅಭ್ಯರ್ಥಿಗಳಿಗೆ 460, ಹಾಗೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಟೋಟಲ್ ಸೀಟ್ ಅಲಾಟ್ ಆಗಿರುವಂತದ್ದು 40. ಟೋಟಲ್ ಆಗಿ 500 ಸೀಟ್ಸ್ ಅಲಾಟ್ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ನು, ಅಭ್ಯರ್ಥಿಗಳಿಗೆ ಕ್ಯಾಟಗರಿ ವೈಸ್ ಮೀಸಲಾತಿಯನ್ನ ಫಿಕ್ಸ್ ಮಾಡಿದ್ದಾರೆ. ಜೊತೆಗೆ ಯಾವ ಒಂದು ಕೇಂದ್ರವನ್ನ ನೀವು ಆಯ್ಕೆ ಮಾಡ್ಕೋಬೇಕು ಅದನ್ನೊಂದಷ್ಟು ನೀಟಾಗಿ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಎಂಟ್ರೆನ್ಸ್ ಎಕ್ಸಾಮ್ ಡೇಟ್ ಅನ್ನ ಗಮನಿಸಿ. 28 ಸೆಪ್ಟೆಂಬರ್ 2025 ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆಗೆ ಎಂಟ್ರೆನ್ಸ್ ಎಕ್ಸಾಮ್ಸ್. ಜೊತೆಗೆ ಇಲ್ಲಿ ತಿಳಿಸಿರುವಂತಹ ಡಿಸ್ಟಿಕ್ ವೈಸ್ ಪರೀಕ್ಷಾ ಕೇಂದ್ರಗಳ ಸಂಖ್ಯೆಯನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ನಿಮ್ಮ ಅಪ್ಲಿಕೇಶನ್ ಫಾರಂ ಅಲ್ಲೂ ಸಹ ನಿಮ್ಮ ಡಿಸ್ಟಿಕ್ ಆಯ್ಕೆ ಮಾಡ್ಕೊಂಡು ಈ ಒಂದು ಕೋಡ್ ಅನ್ನ ನೀಟಾಗಿ ಮೆನ್ಷನ್ ಮಾಡ್ಕೋಬೇಕು. ಹಾಗೆ ಲಾಸ್ಟ್ ಒನ್ ಮೋಸ್ಟ್ ಇಂಪಾರ್ಟೆಂಟ್, BEd ಕೋರ್ಸ್ಗೆ ಆಗುವಂತಹ ಶುಲ್ಕದ ವೆಚ್ಚ ಇಷ್ಟು ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಟು ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ. ಬಿಕಾಸ್ ಇದಕ್ಕೆ ಸಂಬಂಧಿಸಿದ ಇನ್ನಷ್ಟು ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ರೀಚ್ ಆಗುತ್ತೆ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.